ಕೊನೆಯದಾಗಿ ಈಗಾಗಲೇ ಹೇಳಿದಾಗೆ CCB ಅವರು ಕೆಲವೊಂದು ಉತ್ತಮ ಕಾರ್ಯಾಚರಣೆಗಳನ್ನು ನಡೆಸಿ ಈ ವರ್ಷದ IPL ಸೀಸನ್ನಲ್ಲಿ ಅಕ್ರಮ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿರ್ತಕ್ಕಂತಹ 14 ವ್ಯಕ್ತಿಗಳ ವಿರುದ್ಧ ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ 11 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಜೊತೆಗೆ ಈ 14 ವ್ಯಕ್ತಿಗಳಿಂದ 54,000ದಷ್ಟು ಹಣವನ್ನು ಹಾಗೂ 22 ಮೊಬೈಲ್ ಫೋನ್ಗಳನ್ನು 2 ಲ್ಯಾಪ್ಟಾಪ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಮತ್ತು ಕ್ರಿಕೆಟ್ ಬೆಟ್ಟಿಂಗ್ಗೆ ಸಂಬಂಧಿಸಿದಂತೆ ಈ ಆರೋಪಿಗಳಿಂದ ಅವರ ಬ್ಯಾಂಕ್ ಅಕೌಂಟಲ್ಲಿ ಇರ್ತಕ್ಕಂತಹ ಸುಮಾರು 36 ಲಕ್ಷಕ್ಕೂ ಹೆಚ್ಚು ಹಣವನ್ನು ಲೀನ್ ಮಾರ್ಕ್ ಮಾಡಲಾಗಿದೆ. ಜೊತೆಗೆ ಅವರ ವೆಬ್ ಲಿಂಕ್ನಲ್ಲಿ ಇರ್ತಕ್ಕಂತಹ ಮೊಬೈಲ್ ವೆಬ್ ಲಿಂಕ್ನಲ್ಲಿ ಇರ್ತಕ್ಕಂಥ ಈ ಚಿಪ್ಸ್ಗಳಿಂದ ಅವರು ಈ ಕ್ಲೈಂಟ್ಗಳಿಗೆ ಈ ಬೆಟ್ಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಚಿಪ್ಸ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ. ಅವುಗಳ ಒಟ್ಟು ಮೌಲ್ಯ ಸುಮಾರು 2 ಕೋಟಿಗೂ ಹೆಚ್ಚು ಅಂಥೇಳಿ ಅಂದಾಜಿಸಲಾಗಿದೆ. ಇದ್ರ ಬಗ್ಗೆ ಸಿಟಿ ಮಾರ್ಕೆಟ್, ಸುಬ್ರಹ್ಮಣ್ಯ ನಗರ, CKH ಪಟ್ಟು, ಜೀವನ್ ವಿಮಾನಗರ, ಯಲಹಂಕ, ಕಬ್ಬನ್ ಪಾರ್ಕ್, ಬ್ಯಾಟಹಳ್ಳಿ, ಬಸವೇಶ್ವರ ನಗರ ಈ ಪೊಲೀಸ್ ಠಾಣೆಗಳಲ್ಲಿ ಸಂಬಂಧಪಟ್ಟ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಈ IPL ಜೊತೆಗೇ ಈ ರೀತಿಯ ಕ್ರಿಕೆಟ್ ಬೆಟ್ಟಿಂಗ್ನ ಪಿಡುಗು ಬರ್ತದೆ. ಅದರಿಂದ ಸಾರ್ವಜನಿಕರಲ್ಲಿ ಈ ಒಂದು ಪಿಡುಗಿಗೆ ಒಳಗಾಗದ ಹಾಗೆ ತಾವು ಎಚ್ಚರ ವಹಿಸಬೇಕು. ಮತ್ತು ಯಾವುದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಆಕರ್ಷಕ ಇದ್ರ ಬಗ್ಗೆ ಜಾಹೀರಾತುಗಳಾಗಲಿ ಅಥವಾ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸು ಅಥವಾ ಕೋರಿಕೆಗಳು ಬರ್ತವೆ, ಅವುಗಳಿಗೆ ಮನ್ನಣೆ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು ಅಂತ ನಾವು ಕೇಳ್ಕೊಳ್ತೇವೆ. ಕೊನೆಯದಾಗಿ CCBಯ ವಿಶೇಷ ಕಾರ್ಯಾಚರಣಾ ದಳದವರೇ ಈ ಕಾಳಸಂತೆಯಲ್ಲಿ IPL ಕ್ರಿಕೆಟ್ ಟಿಕೆಟ್ಗಳನ್ನು ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ಜಾಲಗಳನ್ನು ಬೇಯಿಸಿದ್ದಾರೆ. ಇದರಲ್ಲಿ ಕೂಡ ಒಟ್ಟು 4 ಪ್ರಕರಣಗಳು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಒಟ್ಟು 12 ವ್ಯಕ್ತಿಗಳನ್ನು ಇದರಲ್ಲಿ ಬಂಧಿಸಲಾಗಿದೆ ಮತ್ತು ಅವರಿಂದ 1,50,000 ಮೌಲ್ಯದ 51 IPL ಟಿಕೆಟ್ಗಳನ್ನು ಅವರಿಂದ ರಿಕವರಿ ಮಾಡಲಾಗಿದೆ. ಜೊತೆಗೆ 50,000 ನಗದು, 11 ಮೊಬೈಲ್ ಫೋನ್ಗಳು ಮತ್ತು ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಇರ್ತಕ್ಕಂತಹ 2 ಲಕ್ಷ ನಗದನ್ನು ಕೂಡ ಇದರಲ್ಲಿ ಫ್ರೀಸ್ ಮಾಡಲಾಗಿದೆ. ಇದು ಕೂಡ ಈ ಸ್ಟೇಡಿಯಂ ಅಲ್ಲಿ ಕೊಡ್ತಕ್ಕಂಥ ಕೆಲವೊಂದು ಕಾಂಪ್ಲಿಮೆಂಟ್ರಿ ಟಿಕೆಟ್ಗಳನ್ನು ಈ ರೀತಿ ದುರುಪಯೋಗ ಮಾಡಿಕೊಂಡು ಮಾರಾಟ ಮಾಡ್ತಕ್ಕಂಥದ್ದು, ಹಾಗೆಯೇ ಕೆಲವೊಂದು ಟಿಕೆಟ್ಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು 3 ಅಥವಾ 4 ಪಟ್ಟು ಹೆಚ್ಚು ಹಣಕ್ಕೆ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಕ್ಕಂಥದ್ದು ಈ ರೀತಿಯ ಅಂಶಗಳು ಕಂಡು ಬಂದಿದ್ದಾವೆ. ಇಂತಹ ವಿಷಯಗಳ ಬಗ್ಗೆ ಸಾರ್ವಜನಿಕರು ಕೂಡ ಏನಾದರೂ ಕಂಡು ಬಂದರೆ, ನೀವು ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕೆ ಹೋದಾಗ ಅಲ್ಲಿ ಕಂಡು ಬಂದಲ್ಲಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ನಾವು ಇದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ಸಾಧ್ಯ ಆಗ್ತದೆ. ಇದರ ಬಗ್ಗೆ ಸಾರ್ವಜನಿಕರು ಗಮನಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ.